ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ವಿವಾದಿತ ಜಮೀನು ವಿಚಾರವಾಗಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ರಕ್ತ ಸುರಿಸಿಕೊಂಡೇ ಡಿಸಿ ಕಚೇರಿಗೆ ಬಂದ ಹಲ್ಲೆಗೊಳಗಾದ ಯುವಕ. ಪ್ರೇಮಿಗಳ ಮಧ್ಯೆ ಮಧ್ಯಸ್ಥಿಕೆ ವಹಿಸಬೇಡಿ ಎಂದು ಗಂಡ ಬುದ್ಧಿವಾದ ಹೇಳಿದ್ದ ಹಿನ್ನೆಲೆ ಗಂಡ ಹೆಂಡತಿಯ ನಡುವೆ ಜಗಳ, ಪತಿಯೇ ಪತ್ನಿಯನ್ನ ಹೊಡೆದು ನೇಣು ಹಾಕಿದ ಆರೋಪ. ತಂದೆಗೆ ಬೆನ್ನೆಲುಬಾಗಿ ನಿಂತಿದ್ದ ಯುವತಿ ಕೃಷಿ ಹೊಂಡಾಗಿ ಬಿದ್ದು ಸಾವು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿ ದಾರುಣ ಸಾವು. ವಾರ್ತೆಗಳ ವಿವರ. ಬಾಗೇಪಲ್ಲಿ ತಾಲೂಕಿನಲ್ಲಿ ವಿವಾದಿತ ಜಮೀನು ವಿಚಾರವಾಗಿ ಯುವಕನ ಮೇಲೆ 5-6 ಮಂದಿ ಯುವಕರ ಗುಂಪು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆಯೊಂದು ನಡೆದಿದೆ. ವಿವಾದಿತ ಜಮೀನು ವಿಚಾರವಾಗಿ ಯುವಕನ ಮೇಲೆ 5-6 ಮಂದಿ ಯುವಕರ ಗುಂಪು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಂಜುಂಡಪ್ಪನವರ ಮಗ ಅರವಿಂದ್ ಎಂಬಾತನ ಮೇಲೆ ನಾಗನಾಯಕ್ ಹಾಗೂ ಬಿಜೆಪಿ ಮುಖಂಡ ಶಿವಾರೆಡ್ಡಿ ಕಡೆಯವರು ಹಲ್ಲೆ ಮಾಡಿರುವ ಆರೋಪ ಮಾಡಲಾಗಿದೆ. ಅಂದಹಾಗೆ ಹಲ್ಲೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಸಲಿಗೆ ನಾರೇಪಲ್ಲಿ ಗ್ರಾಮದ ನಂಜುಂಡಪ್ಪನವರ ತಂದೆ ಈರಪ್ಪನವರಿಗೆ 2 ಎಕರೆ ಜಮೀನು ಮಂಜೂರಾಗಿದ್ದು ಆ ಜಮೀನನ್ನ ಹಿಂದೆಯೇ ಮಾರಾಟ ಮಾಡಲಾಗಿದೆ. ಆದರೆ ಈಗ ಆ ಜಮೀನಿನ ಮೇಲೆ ನಂಜುಂಡಪ್ಪ ಕುಟುಂಬಸ್ಥರು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ಪಿಟಿಸಿಎಲ್ ಆಕ್ಟ್ ಪ್ರಕಾರ ತಮಗೆ ಸೇರಬೇಕು ಎಂದು ಪ್ರಕರಣ ದಾಖಲಿಸಿದ್ದಾರೆ. ಆದರೆ ಈ ನಡುವೆ ಜಮೀನು ಶಿವಾರೆಡ್ಡಿ ಮಗ ಹರೀಶ್ ಎಂಬುವರ ಹೆಸರಿನಲ್ಲಿದ್ದು 4-5 ದಿನಗಳ ಹಿಂದೆ ಹರೀಶ್ ಸಹ ನಾಗನಾಯಕ್ ಎಂಬುವರಿಗೆ ಜಿಪಿಎ ಮಾಡಿಕೊಟ್ಟಿದ್ದಾರೆ. ಇದೇ ಜಮೀನಲ್ಲಿ ನಾಗನಾಯಕ್ ಕಡೆಯವರು ಬಡಾವಣೆ ಮಾಡೋಕೆ ಜೆಸಿಬಿ ಮೂಲಕ ಕಾಮಗಾರಿ ಆರಂಭ ಮಾಡಿದ್ದು ಇದಕ್ಕೆ ಅರವಿಂದ್ ಅಡ್ಡಿಪಡಿಸಲು ಮುಂದಾಗಿದ್ದಾನೆ. ಈ ವೇಳೆ ಅರವಿಂದ್ ಮೇಲೆ 5-6 ಮಂದಿ ಯುವಕರ ಗುಂಪು ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ಬಾಯಿಯಿಂದ ರಕ್ತ ಬರುವಷ್ಟು ಹಲ್ಲೆ ನಡೆಸಿದ್ದಾರೆ. ಇನ್ನು ರಕ್ತ ಸುರಿಯುತ್ತಿದ್ರೂ ಆಸ್ಪತ್ರೆಗೆ ಹೋಗದ ಅರವಿಂದ್ ಹಾಗೂ ಆತನ ಕುಟುಂಬಸ್ಥರು ಜಿಲ್ಲಾಡಳಿತ ಭವನಕ್ಕೆ ಬಂದು ಡಿಸಿಯವರನ್ನ ಭೇಟಿ ಮಾಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಆದರೆ ಗಾಯಾಳಿಗೆ ತೀವ್ರ ಪೆಟ್ಟಾಗಿದ್ದು ಆರೋಗ್ಯದಲ್ಲಿ ಏರುಪೇರಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. నలుగురికి సొంపేస్తాను సీమ్ నువ్వు నేర్పించడా ఏమే నలుగురికి సొంపేస్తాను సీమ్ నువ్వు నేర్పించడా ఏమే నలుగురికి సొంపేస్తాను సీమ్ నువ్వు నేర్పించడా సంపయ్య 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 రైతులు సంపయ్య రైతులు మేము ಸರ್, ನನ್ನ ಹೆಸರು ನಂಜುಂಡಪ್ಪ ಅಂತ. ನಮ್ಮದು ಬಾಗೇಪಲ್ಲಿ ತಾಲೂಕು ನಾರೇಪಲ್ಲಿ ಕಸಬಾ ಹೋಬಳಿ ನಾರೇಪಲ್ಲಿ ಸರ್ ನಮ್ಮದು. ನಿನ್ನೆ ಏನಂದರೆ ನಿನ್ನೆ ಏಕಾಏಕಿ ಅವರು JCB ತಗೊಂಡ್ಬಂದು ಕೆಲಸ ಮಾಡ್ತಾರೆ. ಅದು ಆ್ಯಕ್ಚುಲಿ ಗ್ರ್ಯಾಂಟ್ ಲ್ಯಾಂಡ್, ಅದು 22ನೇ ಸರ್ವೆ ನಂಬರು, 32 ಎಕರೆ ಅದು ಟೋಟಲ್ ಆಗಿರೋದು. ಅದರಲ್ಲಿ ಗ್ರ್ಯಾಂಟ್ ಆಗಿರೋದು ನಮ್ಮೊಬ್ಬರಿಗೇ ಆಗಿರೋದು. ಆದರೂ ಸಹ ನಾವು 2 ಎಕರೆ ಗ್ರ್ಯಾಂಟ್ ಆಗಿದೆ. 5 ಟೋಟಲ್ 5 ಎಕರೆಯಲ್ಲಿ ನಾವು ಸಾಗುವಳಿಯಲ್ಲಿ ಮಾಡ್ತಾಯಿದ್ದೀವಿ. ಸುಮಾರು 51-52 ನಾವೇ ಇದ್ದೀವಿ. ಆದರೆ ಅವರು ಫೋರ್ಜರಿ ಮಾಡಿಬಿಟ್ಟು ನಕಲಿ ದಾಖಲೆ ಮಾಡಿಬಿಟ್ಟು ವೆಂಕಟ ಶಿವಾರೆಡ್ಡಿ ಅವ್ರ ಮಕ್ಕಳು ಹರೀಶ್ ಅಂತ ಫೋರ್ಜರಿ ಮಾಡಿಬಿಟ್ಟು ಅದನ್ನು ನಮಗೆ ಸೇರಿದ್ದಂಥ JCB ಇಟ್ಕೊಂಡು ಲೇಔಟ್ ಮಾಡ್ತಾಯಿದ್ರು. ಲೇಔಟ್ಗೆ 2-3-4-5 ಇದು ರಿಜಿಸ್ಟ್ರೇಷನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮುಖಾಂತರ ಇದು ನಮಗೆ ಸೇರಿದ್ದು ಅಂತ ದೌರ್ಜನ್ಯವಾಗಿ ಲೇಔಟ್ ಮಾಡ್ತಾಯಿದ್ರು ಸರ್. ಲೇಔಟ್ ಮಾಡಿ ಇದು ನಮ್ಮದು ಅಂತ ಹೋಗಿದ್ದಕ್ಕೆ JCB ಮಧ್ಯದಲ್ಲಿ ಬರ್ತೀವಿ ಅಂತ ನೀವು SC ಅವರು
ಒಡ್ಡರ ಜಾತಿಗೆ ಸೇರಿರುವಂಥದ್ದು ಇನ್ನು ಅನ್ನನ ಶಬ್ದಗಳಿಂದ ಬೈದು ನಮಗೆ ತೊಂದರೆ ಮಾಡಿಬಿಟ್ಟು ಈ ರೀತಿ ನಿಮ್ಮ ಸೀಮೆ ಎಣ್ಣೆಗೆ ಸಾಯಿಸಿಬಿಡ್ತೀವಿ, ಜೆ ಸಿ ಪಿಯಲ್ಲಿ ಅಗೆದು ಅದರ ಕೆಳಗಡೆ ಊತು ಬಿಡ್ತೀವಿ ಅಂತ ದೌರ್ಜನ್ಯ ಮಾಡಿದ್ದಾರೆ ಸರ್. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಊರಿದೆ ನಾರೇಪಲ್ಲಿ. ಅಲ್ಲಿ ಯಾವುದೋ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ತುಂಬ ಹಳೆ ಟೈಮಿಂದ ನಡೀತಾ ಇದೆ. 2 ಪಾರ್ಟೀಸ್ ಇನ್ವಾಲ್ವ್ ಇದ್ದಾರೆ. ನಮ್ಮ ಹತ್ರ ಕೂಡ ಪೊಲೀಸ್ ಹತ್ರ ಕೂಡ ಅವ್ರ ಮೇಲೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಮಾಡಿದ್ದೀವಿ. ಅವ್ರ ಮೇಲೆ ಮೊದಲಿಂದ ಬಾಂಡ್ ಓವರ್ ಮಾಡೋಕ್ಕೆ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಇವತ್ತು ನಮ್ಮ ಮಾಹಿತಿ ಪ್ರಕಾರ ಮತ್ತೆ ಜಮೀನಲ್ಲಿ ಹೋಗಿ ಏನಾದರೂ ಗಲಾಟೆ ವಗೇರ ಆಗಿದೆ ಅವ್ರದ್ದು. ಸೊ ಆ ವಿಚಾರ ಬಗ್ಗೆ ನಾವು ಆಲ್ರೆಡಿ ಲೋಕಲ್ ಪೊಲೀಸ್ದವರಿಗೆ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ಅವರು ಏನು ಕೇಸ್ ಕೊಡ್ತಾರೆ ಆ ಪ್ರಕಾರ ಕೇಸ್ ತಗೊಂಡು ಮುಂದೆ ಕ್ರಮ ತಗೊಳ್ತೀವಿ. ತೌಡನಹಳ್ಳಿ రమేష్, సిటీవీ న్యూస్, చిక్కబళ్ళాపుర. ఇంతకలా చేసి ఇందుకు కొడతానా కూడా నాకు పోలీసు వాళ్ళు రాలే, తహసీల్దారు రాలే. తహసీల్దార్ మేడం చెప్పింది స్టాప్ చేస్తామని, అయినా నాకు దౌర్జన్యంగా కొట్టి ఇట్లా చేసినారు. నన్ను నాకు ఎక్కడా న్యాయం చిక్తాను లేదు. చంపేకి ప్రయత్నం చేస్తున్నారు. ಅವರಿಬ್ಬರು ಕಾಲೇಜು ದಿನಗಳಲ್ಲಿ ಪರಸ್ಪರ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಪ್ರೇಮ ವಿವಾಹ ಮಾಡಿಕೊಂಡಿದ್ರು. ಪ್ರೀತಿ ತುಂಬಿದ ಮದುವೆಗೆ ಈಗ ತಾನೇ 2 ವರ್ಷವೂ ಆಗಿತ್ತ. ಆದ್ರೆ ಅವರಿಬ್ಬರ ಮಧ್ಯೆ ಬಂದ ಅದೊಂದು ವಿಚಾರ ಈಗ ಆಕೆಯನ್ನ ಬಲಿ ತೆಗೆದುಕೊಂಡಿದೆ. ಅಷ್ಟಕ್ಕೂ ಆ ವಿಚಾರವಾದ್ರೂ ಏನಂತೀರಾ? ಈ ವರದಿ ನೋಡಿ. ಈಕೆಯ ಹೆಸರು ವರಲಕ್ಷ್ಮಿ. ಏನು ಈಗ ತಾನೇ 25 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಪಾಪಿನಾಯಕನಹಳ್ಳಿ ಗ್ರಾಮದ ನಿವಾಸಿ. ಬಾಗೇಪಲ್ಲಿ ಕಾಲೇಜಿನಲ್ಲಿ ಬಿಎಸ್ಸಿ ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಪರಿಚಯವಾದ ಚಿಕ್ಕಬಳ್ಳಾಪುರ ತಾಲೂಕಿನ ಆರ್ಚಕನಹಳ್ಳಿ ಗ್ರಾಮದ ವಾಸಿ ಗಂಗರಾಜು ಎನ್ನುವವರನ್ನ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ಮದುವೆ ಮಾಡಿಕೊಂಡಿದ್ದಳು. ಮದುವೆಯಾಗಿ 2 ವರ್ಷ ಆಗಿದೆ. ಒಂದು ಹೆಣ್ಣು ಮಗು ಇತ್ತು. ಆದ್ರೆ ಮೊನ್ನೆ ರಾತ್ರಿ ವರಲಕ್ಷ್ಮಿ ಫೋನ್ಗೆ ಅದೊಂದು ಫೋನ್ ಕಾಲ್ ಬಂದಿದೆ ಅಷ್ಟೇ. ಆ ಫೋನ್ ಕಾಲ್ನನ್ನ ವರಲಕ್ಷ್ಮಿ ಗಂಡ ಗಂಗರಾಜು ರಿಸೀವ್ ಮಾಡಿದ್ದಾನೆ. ಆದ್ದರಿಂದಲೇ ಗಂಡ ಹೆಂಡತಿ ಮಧ್ಯೆ ಗಲಾಟೆಯಾಗಿದೆ. ಬೆಳಗಾಗುವಷ್ಟರಲ್ಲಿ ನೋಡಿದ್ರೆ ವರಲಕ್ಷ್ಮಿ ಶವವಾಗಿದ್ದಾಳೆ. ಪೊಲೀಸರು ತೋರಿಸಿಲ್ಲ, ನಿನ್ನೆ ಸರ್ ನೈಟ್ 8 ಗಂಟೆಯಲ್ಲಿ ಅವ್ರ ಅಮ್ಮನ ಫೋನ್ ಮಾಡೈತೆ. ಅಮ್ಮ ನನ್ನ ಕೈಗಳೆಲ್ಲ ನೋವು ಅಂತೇಳಿ ಹತ್ಕೊಂಡು ಫೋನ್ ಮಾಡೈತೆ. ಅಷ್ಟೊತ್ತಿಗೆ ಚೆನ್ನಾಗಿ ಹೊಡೆದ್ಬಿಟ್ಟವ್ರೆ ಅವರು. ಹಿಂದ್ಗಡೆ ಎಲ್ಲ ದದ್ದಿಗಳೆಲ್ಲ ಬಿದ್ದೈತಂತೆ ಸರ್. ಆ ಥರ ಹೊಡೆದ್ಬಿಟ್ಟವ್ರೆ ಅವರು. ಫೋನ್ ಮಾಡಿದರೆ ಅವಳಿಗೆ ಅವ್ರು ಹೊಡಿತಾರೆ ಅಂತೇಳಿ ಅವ್ರ ಅಮ್ಮನಿಗೆ ಸುಮ್ಮನೆ ಕೈಗಳು ನೋವು ಅಂತೇಳಿ ಹತ್ಕೊಂಡು ಮಾತಾಡಿರೋದಂತ ನಿಜ. ನಮ್ಗೆ ಬೆಳಗ್ಗೆ ಬಟ್ ಅವರು ಸರ್ಕಲ್ಗೆಲ್ಲ ಫೋನ್ ಮಾಡಿ ತಿಳಿಸವ್ರೆ. 1 ಗಂಟೆಯಲ್ಲಿ ನೇಣು ಹಾಕ್ಕೊಂಡು ಮಗು ಸತ್ತೈತೆ. ಅವ್ರು ಕೇಳಿಬಿಟ್ಟವ್ರೆ. ಬಟ್ ಅವ್ರ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ. ನಮ್ಗೆ ಕೊಟ್ಟಿರೋದು ಆ ಪಕ್ಕದ ಮನೆ ಅವರು ನೋಡಿಬಿಟ್ಟು ನಮ್ಮ ಹುಡುಗ ಪೆರಾಸಂದ್ರದಾಗಿದ್ದರೆ ನಮ್ಮ ಮೈದನ್ಗೆ ಫೋನ್ ಮಾಡಿ ಅವರು ಫೋನ್ ಮಾಡಿದ್ರೆ 5:15 ಮಗು ಸತ್ತೋಗೈತೆ ಅಂತ. ಆವಾಗ ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲಿ ಪೊಲೀಸ್ನವರು ನಮ್ಮ ಕಡೆ ಅವರು ಇದೇ ತಗೊಂಡಿಲ್ಲ. ಅವ್ರಿಗೆ ಗೊತ್ತಿಲ್ಲ ಏನು ಅವ್ರ ಫೇಸೇ ನೋಡಿಲ್ಲ ಇದುವರೆಗೂ ನಾವು ಹೆಂಗೆ ಇದ್ದಾರೆ ಅಂತ. ಹೋಗಿರೋದು ಇಂಟರ್ಕ್ಯಾಸ್ಟ್ ಅಲ್ಲ, ನಾವು ಹೆಂಗಿದ್ದಾರೆ ಅಂತ ಅವ್ರ ಅತ್ತೆ ಮಾವನ ನಾವು ನೋಡಿಲ್ಲ. ಬಟ್ ಅವ್ಳು ಫೋನ್ ಮಾಡೋದು ಗೊತ್ತು. ಅವರ ಅಮ್ಮನ ಮಾತಾಡಿಸ್ತಾ ಇದ್ದಿದ್ದು ನಾನು ನೋಡಿದ್ದೀನಿ. ಅವಳು ಹತ್ಕೊಂಡು ಮಾತಾಡ್ತಾ ಇದ್ಲು ಅವ್ರ ಅಮ್ಮನ್ನ. ಅಸಲಿಗೆ ವರಲಕ್ಷ್ಮಿ ದೊಡ್ಡಬಳ್ಳಾಪುರದ ಬಳಿ ಇರುವ ಫಾಕ್ಸ್ಕಾನ್ ಕಂಪನಿಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ಆಗ ಶ್ರಾವಣಿ ಅನ್ನೋ ಸಹೋದ್ಯೋಗಿಯೊಬ್ಬಳು ವರಲಕ್ಷ್ಮಿ ಫೋನ್ನಿಂದ ತನ್ನ ಪ್ರಿಯಕರನಿಗೆ ಕರೆ ಮಾಡುತ್ತಿದ್ದಳು. ಇದರಿಂದ ಆಕೆಯ ಪ್ರಿಯಕರ ಶ್ರಾವಣಿ ಬಗ್ಗೆ ವಿಚಾರಿಸಲು ವರಲಕ್ಷ್ಮಿಗೆ ಕರೆ ಮಾಡಿದ್ದಾನೆ. ಆ ಕರೆಯನ್ನ ಗಂಗರಾಜು ರಿಸೀವ್ ಮಾಡಿಕೊಂಡು ಮಾತನಾಡಿದ್ದಾನೆ. ನಂತರ ತನ್ನ ಪತ್ನಿ ವರಲಕ್ಷ್ಮಿಗೆ ಬೈದು ಬುದ್ಧಿ ಹೇಳಿದ್ದಾನೆ. ಬೇರೆಯವರ ಲವ್ಗೆ ನೀನ್ಯಾಕೆ ಮಧ್ಯಸ್ಥಿಕೆ ವಹಿಸುತ್ತೀಯಾ ಅಂತ ಜಗಳ ಮಾಡಿದ್ದಾನೆ.
ಮಾತಿಗೆ ಮಾತು ಬೆಳೆದು ಇಬ್ಬರು ಗಲಾಟೆ ಮಾಡಿಕೊಂಡಿದ್ದಾರೆ. ಇದೇ ವಿಚಾರದಲ್ಲಿ ವರಲಕ್ಷ್ಮಿ ನೇಣು ಬಿಗಿದುಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಆದರೆ ಆಕೆಯ ತವರು ಮನೆಯವರು ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿ ಪೆರೇಸಂದ್ರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ತಾಯಿ ಅವನಿಗೆ ಕಠಿಣ, ಯಾಕಂದರೆ ಆ ಮಗು 1 ವರ್ಷದ ಮಗು, 1 ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಗಿದೆ. ಅಂಥ ಮಗುವನ್ನು ಬಿಟ್ಟು ನನ್ನ ಮಗಳು ಕೆಲಸಕ್ಕೆ ಹೋಗೋಳಲ್ಲ. ಕೆಲಸಕ್ಕೆ ಹೋಗಿ ಅವ್ನು ಸಾಕಿದ್ರು ಕೂಡ ನನ್ನ ಮಗನಿಂತ ಕಠಿಣ ಶಿಕ್ಷೆ ಕೊಟ್ಟವನಲ್ಲ. ಅವನಿಗೆ ನನ್ನ ಮಗಳು ಹೆಂಗೆ ಸತ್ತವಳು ಅಮ್ಮ ಅಮ್ಮ ಅಂತ ಗೋಳಾಡಿ, ಅವನು ಅವ್ರ ಅಮ್ಮನು ಅವ್ರ ಅಪ್ಪನು ಅವ್ರಿಗೆ ಯಾರ್ಯಾರು ಟಾರ್ಚರ್ ಕೊಟ್ಟವರು ಅವರೆಲ್ಲ ಹಿಂಗೆ ಸಾಯಬೇಕು. ಅದಕ್ಕೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಇಲ್ಲಾಂದರೆ ಈ ಗೋರ್ಮೆಂಟ್ ಹಾಸ್ಪಿಟ್ಲು ಪೇರೆಸ್ ಅಂದರೆ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಗೌರ್ಮೆಂಟು. ನಮಗಿಷ್ಟೇ ಬೇಕಾಗಿರೋದು. ಮೊದಲೇ ವರಲಕ್ಷ್ಮಿ ಮನೆಯವರ ವಿರೋಧದ ನಡುವೆ ಗಂಗರಾಜು ವರಲಕ್ಷ್ಮಿಯನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ. ಇನ್ನು ಈಗ ಮಗಳನ್ನ ಕಳೆದುಕೊಂಡು ಆಕ್ರೋಶಗೊಂಡಿರುವ ಆಕೆಯ ತವರು ಮನೆಯವರು ಗಂಗರಾಜು ಹಾಗೂ ಆತನ ತಂದೆ ತಾಯಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದಿಂದ ಸಾವು ಪ್ರಕರಣ ದಾಖಲಿಸಿಕೊಂಡು ಗಂಗರಾಜುನನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೆರೇಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 7ನೇ ತಾರೀಕು ರಾತ್ರಿ ಒಂದು ಇನ್ಸಿಡೆಂಟ್ ಆಗಿತ್ತು. ಈ ಇನ್ಸಿಡೆಂಟು ನಮ್ಮ ಮಾಹಿತಿಯ ಮೇಲೆ ಕಲೆಕ್ಟ್ ಮಾಡಿದ್ದೀವಿ. ಆದಮೇಲೆ ನಮಗೆ ಒಂದು ಡೌರಿ ಡೆತ್ತು ಕೇಸ್ ಕೊಟ್ಟಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್. ಬೇಸಿಕ್ಲಿ ಒಬ್ಬರು ಲೇಡಿ ವರಲಕ್ಷ್ಮಿ ಅರೌಂಡ್ 25 ಇಯರ್ಸ್ ಏಜ್ ಇದೆ. ಅವ್ರದ್ದು 2 ವರ್ಷ ಹಿಂದೆ ಆರ್ ಚೌಕನಹಳ್ಳಿ ವಿಲೇಜ್ದು ಗಂಗರಾಜು ಜೊತೆಗೆ ಲವ್ ಮ್ಯಾರೇಜ್ ಆಗಿತ್ತು. 2 ವರ್ಷದಿಂದ ಇವ್ರ ಜೊತೆಗೆ ವಾಸ ಇತ್ತು. ಮತ್ತು ಈ ಲೇಡಿ ಫಾಕ್ಸ್ಕಾನಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾಯಿತ್ತು. ಮತ್ತು ಮಗು ಕೂಡ ಇದೆ, ಒಬ್ಬರು ಸಣ್ಣ ಮಗು ಕೂಡ ಇದೆ ಅವ್ರದ್ದು. ಬಟ್ ಮೊನ್ನೆ ಸುಮಾರು ದಿನದಿಂದ ಏನಾದರೂ ಗಲಾಟೆ ನಡ್ತಾ ಇದೆ. ಫ್ಯಾಮಿಲಿ ಮೆಂಬರ್ಸ್ ಈ ಥರ ಹೇಳಿದ್ದಾರೆ, ವರದಕ್ಷಿಣೆ ಕಿರುಕುಳ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ವಿಚಾರ ಬಗ್ಗೆ ಸಿನ್ಸ್ ಲೆಸ್ ದೆನ್ 7 ಇಯರ್ಸ್ ಆಗಿತ್ತು ಮ್ಯಾರೇಜ್ಗೆ. ಈ ಕಾರಣ ಬಗ್ಗೆ ನಾವು ವರದಕ್ಷಿಣೆ ಕಿರುಕುಳ ಕಾರಣದ ಬಗ್ಗೆ ಆ ಲೇಡಿದು ಡೆತ್ ಆಯಿತು. ಈ ಕಾರಣ ಬಗ್ಗೆ ನಾವು ಒಂದು ಡೌರಿ ಡೆತ್ದು ಪ್ಲಸ್ DP ಆ್ಯಕ್ಟ್ದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸಲ್ಲಿ ಅವ್ರ ಹಸ್ಬೆಂಡ್ ಗಂಗರಾಜು ಮತ್ತು ಅವರ ಫಾದರೆಲ್ಲ ಮದರೆಲ್ಲ ಗಂಗಪ್ಪ ಮತ್ತು ನರಸಮ್ಮ, ಈ 3 ಜನ ಮೇಲೆ ಈ ಕೇಸ್ ರಿಜಿಸ್ಟರ್ ಆಗಿದೆ. ಮುಂದೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ಬಡ ಕುಟುಂಬ. ಆ ಕುಟುಂಬದಲ್ಲಿ ಯುವತಿ ಹಿರಿಯ ಮಗಳಾಗಿದ್ದು ಕುಟುಂಬ ಪೋಷಣೆಗೆ ತಂದೆಗೆ ಬೆನ್ನೆಲುಬಾಗಿ ನಿಂತು ಸಾಥ್ ನೀಡುತ್ತಿದ್ದಂತೆ. ಆದರೆ ದುರಾದೃಷ್ಟವಶಾತ್ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದ ಯುವತಿ ದುರ್ಮರಣಕ್ಕೀಡಾಗಿರುವ ಘಟನೆ ನಡೆದಿದೆ. ಹೀಗೆ ನಗು ನಗುತ್ತಾ ಮುದ್ದಾಗಿ ಫೋಟೋದಲ್ಲಿ ಕಾಣ್ತಿರುವ ಯುವತಿಯ ಹೆಸರು ಮೋನಿಶಾ ಅಂತ. ಇನ್ನು ಈಗ ತಾನೇ 25 ವರ್ಷ. ದುರಾದೃಷ್ಟವಶಾತ್ ತಮ್ಮ ತೋಟದಲ್ಲಿರುವ ಕೃಷಿ ಹೊಂಡಕ್ಕೆ ಕಾಲು ಜಾರಿ ಬಿದ್ದ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದಲ್ಲಿ ನಡೆದಿದೆ. ಆಮೇಲೆ ಹೂವು ಕಿತ್ತಾ ಇದ್ವಿ, ಮನ್ಕೋತೀವಿ ಅಂತ ಹೋದ್ರು. ಕೈ ಕಾಲು ತೊಳ್ಕೊಂಡಕ್ಕೆ ಹೋಗಿ ಬಿದ್ದೋಗ್ಬಿಟ್ಟು ಸೊಂಪಾಗ ಅಲ್ಲೇ ನಮ್ಮ ತೋಟ ಪಕ್ಕದಾಗೆ ಊರಕ್ಕೆ ಬರೋಕ್ಕೆ ಬಂದಿದ್ದಾರೆ. ಅಲ್ಲೇ ಮಣ್ಣಾಗಿದ್ದಂತೆ ಕಾಲುಗಳು ತೊಳ್ಕೊಂಡು ಹೋಗೋಕೆ ಬಿದ್ದೋಗ್ಬಿಟ್ಟು ತೋಟದಲ್ಲಿ ಹೂಗಳು ಕಿತ್ತಕ್ಕೆ ಹೋಗಿದ್ದೀವಿ ಸರ್. ಮನುಷ್ಯ ಅಂತ ಮಗಳು, ದೊಡ್ಡ ಮಗಳು, 25 ಸರ್. ಇಲ್ಲಿಗೆ ಕೆಲಸಕ್ಕೆ ಇದೇ ಆಸ್ಪತ್ರೆಗೆ ಕೆಲಸ ಬರ್ತಾಯಿದ್ರು ಸರ್. ಇಲ್ಲೇ ಇದೇ ಆಸ್ಪತ್ರೆಗೆ. ಹೌದು, 5:15 ಸರ್ ಮನೆಗೆ ಹೋಗೋಕೆ. ಅಂದಹಾಗೆ ದಿಬ್ಬೂರು ಗ್ರಾಮದ ಮುನಿರಾಜು ಹಾಗೂ ಮಂಜುಳಾ ದಂಪತಿಗೆ 3 ಹೆಣ್ಣು 1 ಗಂಡು, ಒಟ್ಟು 4 ಜನ ಮಕ್ಕಳು ಇದ್ರು. ಮೃತ ದುರ್ದೈವಿ ಮೋನಿಶಾ ಕುಟುಂಬದ ಹಿರಿಯ ಮಗಳಾಗಿದ್ಲು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಫಾರ್ಮಸಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ರು. ನಿನ್ನೆ ಭಾನುವಾರ ರಜೆ ಇದ್ದ ಕಾರಣ ಜಮೀನಿನಲ್ಲಿ ಹೂವಿನ ತೋಟದಲ್ಲಿ ಕೆಲಸ ಮಾಡಲು ತಂದೆ ತಾಯಿಯ ಜೊತೆಯಲ್ಲಿ ಹೋಗಿದ್ದಾರೆ. ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರುವ ವೇಳೆ ಕೈಕಾಲು ತೊಳೆಯಲು ಕೃಷಿ ಹೊಂಡದ ಬಳಿ ಹೋಗಿದ್ದಾರೆ. ಕಾಲು ಜಾರಿ ಹೊಂಡಕ್ಕೆ ಬಿದ್ದಿದ್ದಾರೆ. ಇನ್ನು ಘಟನೆ ತಿಳಿದ ಪೋಷಕರು ಸ್ಥಳಕ್ಕೆ ಬರುವಷ್ಟರಲ್ಲಿ ದುರಾದೃಷ್ಟವಶಾತ್ ಯುವತಿ ಸಾವನ್ನಪ್ಪಿದ್ದಾರೆ. ಈ ದುರ್ಘಟನೆಯಿಂದ ಕುಟುಂಬದವರಲ್ಲಿ ಆಕ್ರಂದನ ಮಡುಗಟ್ಟಿದೆ. ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ.
ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಈ ಪ್ರಕರಣವು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಮ್ಮ ತೋಟ ಪಕ್ಕದಾಗ ಬಿದ್ದೋಗಳು ನಾವು ಮಗಳಿದ್ರು ಜೊತೆಗೆ ಆಯಮ್ಮ ಕಿಸ್ಕೊಂಡು ನಾವು ಹೋಗಿ ನೋಡೋ ಅಷ್ಟಕ್ಕೆ ದತ್ತಾಗ್ಬಿಟ್ಟಿತ್ತು ಸರ್. ಸ್ವಲ್ಪ ದೂರ ದತ್ತಾಗಿತ್ತು. ಏನಿಲ್ಲ ಸರ್, ಅವ್ರು ಮಾರಿಲ್ಲ. ಹೊಸ್ದಾಗ ಹಾಕಿದ್ರು, ನೀರು ಬಿಟ್ಟಿದ್ರು. ಪಕ್ಕದಾಗ ನಮ್ಮ ಅಣ್ಣವ್ರದ್ದೆ ಸರ್. ಅದನ್ನು ಇನ್ನೂ ಇಲ್ಲ ಸರ್, ಮಾಡಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಶ್ವತ ನೀರಾವರಿ ಹೋರಾಟಗಾರರ ದಿಟ್ಟ ಪ್ರತಿಭಟನೆಯ ನಡುವೆಯೂ ಹಠಕ್ಕೆ ಬಿದ್ದವರಂತೆ ಜಿಲ್ಲೆಯ ಅಕ್ಷಯ ಪಾತ್ರೆಗಳಂತಿದ್ದ ಕೆರೆಗಳ ಒಡಲಿಗೆ ಕೊಳಚೆ ನೀರು ಹರಿಸಿದ್ದ ಭಾಗ್ಯ ಇಂದಿನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಲ್ಲುತ್ತೆ. ಒಳ್ಳೆಯ ಕೆಲಸಗಳನ್ನ ಯಾರೇ ಮಾಡಿದ್ರೋ ಅವರಿಗೆ ನಮ್ಮ ಬೆಂಬಲ ಇರಲಿದ್ದು, ಮಾರ್ಚ್ 15ರಂದು ನಡೆಯುವ ಚಿಕ್ಕಬಳ್ಳಾಪುರ ಬಂದ್ ಅನ್ನ ನಾವು ಬೆಂಬಲಿಸುತ್ತೇವೆ ಎಂದು ಮುಷ್ಟೂರು ಶ್ರೀಧರ್ ತಿಳಿಸಿದ್ದಾರೆ. ನೋಡಬಹುದು ಮುಷ್ಟೂರು ಕೆರೆ ಯಾವ ಪರಿಸ್ಥಿತಿಗೆ ಬಂದಿದೆ. ಈ ಕೆರೆಗೆ ಮಳೆಗಾಲ ಬಂದರೆ ಮಳೆ ನೀರು ತುಂಬಿಕೊಂಡು ಕೆರೆಯ ಅಕ್ಕಪಕ್ಕ ಇರುವ ರೈತರಿಗೆ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಹೆಚ್ಚಾಗ್ತಿತ್ತು. ಆದರೆ ಈಗಿನ ಕೆರೆಯ ಪರಿಸ್ಥಿತಿ ನೋಡಿದ್ರೆ ಮನಸ್ಸಿಗೆ ನೋವಾಗುತ್ತೆ. ಕೆರೆ ತುಂಬಾ ಜಂಡು ಬೆಳೆದುಕೊಂಡು ಕೆರೆಯೆಲ್ಲ ಹಾಳಾಗಿದೆ ಎಂದು ಸಮಾಜ ಸೇವಕ ಮುಷ್ಟೂರು ಶ್ರೀಧರ್ ಆರೋಪಿಸಿದ್ದಾರೆ. ಆಗಿನ ಪ್ರಭಾವಿ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು HN ವ್ಯಾಲಿ ನೀರು ತರುತ್ತೇವೆ ಎಂದಾಗ ನಾವು ಇಡೀ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ನೀಡಿದಾಗ ಹೋರಾಟಗಾರರ ಮೇಲೆ ನಡೆದುಕೊಂಡ ರೀತಿಯನ್ನ ನಾವು ಇನ್ನೂ ಮರೆತಿಲ್ಲ. ಈ ಕೆರೆಯಲ್ಲಿ ಈ ಜಂಡು ಬೆಳೆದುಕೊಂಡಿದೆ. ಇದನ್ನೆಲ್ಲ ತೆಗೆದು ಹೊರಗೆ ಹಾಕಿ ನಮ್ಮ ಕೆರೆಯನ್ನ ಮೊದಲಿನಂತೆ ಸುಂದರವಾಗಿ ಮಾಡಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆರೆಗೆ ನೀರು ಬಿಟ್ಟಾಗ ಸುಮಾರು ಮೀನುಗಳು ಮಾರಣಹೋಮವಾಗಿತ್ತು. ಆಗ ಅಧಿಕಾರಿಗಳ ಗಮನಕ್ಕೂ ತಂದು ದಯವಿಟ್ಟು ಈ ನೀರನ್ನ ನಿಲ್ಲಿಸಿ ಎಂದು ಮನವಿ ಮಾಡಿದ್ದೇವೆ ಎಂದ್ರ. ಇನ್ನು ಕೆರೆಯ ಅಕ್ಕಪಕ್ಕದಲ್ಲಿಯೇ ಸುಮಾರು ಬೋರ್ವೆಲ್ಗಳಿದ್ದು, ಬೋರ್ವೆಲ್ನ ನೀರನ್ನ ಸುಮಾರು ಜನ ಕುಡಿಯುತ್ತಾ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬೆಳೆದ ತರಕಾರಿ ಮತ್ತು ಹಣ್ಣು ಹಂಪಲುಗಳು, ಹೂಗಳು ಸಹ ಹೊರ ರಾಜ್ಯಕ್ಕೆ ನೂರಾರು ವರ್ಷಗಳಿಂದ ಹೋಗುತ್ತಿವೆ. ಆದರೆ ಈ ನೀರು ಬಂದ ಮೇಲೆ ಅದೆಲ್ಲವೂ ಕಡಿಮೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕ ಮುಷ್ಟೂರು ಶ್ರೀಧರ್. ಸರ್, ಇವತ್ತು ತಾವು ನೋಡ್ಬೋದು ಮುಷ್ಟೂರು ಕೆರೆ ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದು. ಹಿಂದೆಲ್ಲ ಈ ಬೆಟ್ಟಗಳ ಸಾಲಲ್ಲಿ ಮಳೆ ಬಿದ್ದು ನೀರು ಬಂದು 2-3 ವರ್ಷ ಆದರೆ ಬಣ್ಣ ಬದಲಾಗ್ತಾ ಇರಲಿಲ್ಲ. ನ್ಯಾಚುರಲಾಗಿ ನೀರು ಬರ್ತಾಯಿದ್ವು. ಇಲ್ಲೆಲ್ಲ ಗದ್ದೆಗಳು ಕಟ್ಟಿ ಭತ್ತ ಬೆಳೆಯೋಂಥ ವ್ಯವಸ್ಥೆ ಆಗ್ತಾಯಿತ್ತು ಇದೆಲ್ಲ. ಆದರೆ ಇವತ್ತು ನಮಗೆ ಒಂದು ಬೇಸರ ಆಗುತ್ತೆ ಸರ್ ಈ ಕೆರೆ ನೋಡಿದ್ರೆ, ನಮ್ಮ ಮುಷ್ಟೂರು ಕೆರೆ ನೋಡಿದ್ರೆ. ಯಾಕೆ ಅಂದರೆ ನೋಡ್ಬೋದು ತಾವು ಎಲ್ಲ ಜೊಂಡು ಬೆಳ್ಕೊಂಡು, ಕೆರೆಯಲ್ಲಿ ಜೊಂಡು ಬೆಳ್ಕೊಂಡು ಏನು ಕಾಲಿಡೋಕ್ಕಾಗದೆ ನೀರು ಕೂಡ ಅಲ್ಲಿ ಒಂದು ಸ್ವಲ್ಪ ಕೂಡ ಕಾಣ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಹಿಂದೆ ನಾವು ಏನು ಸುಧಾಕರ್ ಅವರು MLA ಇದ್ದಾಗ ನಾವು ಈ HN ವ್ಯಾಲಿ ನೀರು ತರ್ತಾಯಿದ್ದೀವಿ ಅಂತ ಹೇಳಿದಾಗ ಇಡೀ ಚಿಕ್ಕಬಳ್ಳಾಪುರ ಬಂದ್ ಮಾಡೋವಂಥ ವ್ಯವಸ್ಥೆ ಹೋರಾಟಗಾರರೆಲ್ಲ, ನೀರಾವರಿ ಹೋರಾಟಗಾರರೆಲ್ಲ ಮಾಡಿದಾಗ ಬಾಟ್ಲಿ ಇಟ್ಕೊಂಬಂದು ಕೊಳಚೆ ನೀರು ಇದರಿಂದ ದುಷ್ಪರಿಣಾಮಗಳು ಬೀರುತ್ತೆ ಮುಂದೆ ಅಂತ ಹೇಳಿದಾಗ ಆ ಹೋರಾಟಗಾರರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಇತಿಹಾಸ ಇವತ್ತು ಯಾರೂ ಮರ್ತಿಲ್ಲ ಚಿಕ್ಕಬಳ್ಳಾಪುರ ಜನತೆ. ಇವತ್ತು ಯಾರು ಸಂಸದರು ಹೇಳ್ತಾ ಇದ್ದಾರೆ, ಮಂತ್ರಿಗಳಿದ್ದಾಗ ಇದು ಅಮೃತ ಆಗಿತ್ತು ಈ ನೀರು ತಂದು ಬಿಟ್ಟಾಗ. ಇವಾಗ ಸಂಸದರಾಗಿ ಹೋದ ಮೇಲೆ ಸಂಸತ್ ಭವನದಲ್ಲಿ ಹೇಳ್ತಾ ಇದ್ದಾರೆ ಇದು ವಿಷ ನೀರು ಕುಡಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಇದ್ದಾಗ ಅಮೃತ, ಸಂಸದರಾದಾಗ ವಿಷ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಕಾರಣಕರ್ತರು? ನಾವು ಹೇಳೋದಿಷ್ಟೇ, ಏನು ಇವತ್ತು HN ವ್ಯಾಲಿ ತ್ಯಾಜ್ಯ ನೀರು ಬರ್ತಾಯಿದೆ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ನಮಗೆ ಯಾವುದಾದ್ರೂ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ನದಿ ನೀರನ್ನ, ಕೃಷ್ಣಾ ನದಿ ನೀರು ಇಲ್ಲ ನಮ್ಮ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ನೀರನ್ನ ಈ ಕೆರೆಗಳಿಗೆ ತುಂಬಿಸ್ಬೇಕಂತ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಏನು ಈ ಜೊಂಡು ಬೆಳ್ಕೊಂಡಿದೆ, ಹಿಂದೆ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ,
ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಏನು ಸುಂದರವಾದ ನಮ್ಮ ಕೆರೆ ಇತ್ತು, ಮುಷ್ಟೂರು ಕೆರೆ ಹಿಂದೆ, ಆ ರೀತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ರಹ ಮಾಡ್ತಾಯಿದ್ದೀನಿ. ಹಿಂದೆಲ್ಲ ಏನು ಈ ಕೆರೆಗೆ ನೀರು ಬಿಟ್ಟಾಗ 2-3 ವರ್ಷ ಹಿಂದ್ಗಡೆ ಮೀನುಗಳು ಸತ್ತೋದ್ವು. ಇದ್ರ ಬಗ್ಗೆ ನಾನು ಅಧಿಕಾರಿಗಳಿಗೆ ಕರೆ ಮಾಡಿ, ಸರ್ ಈ ರೀತಿ ಮೀನುಗಳು ಸತ್ತೋಗ್ತಾ ಇದ್ದಾವೆ, ದಯವಿಟ್ಟು ಈ ನೀರು ಏನಾನ ಮಾಡಿ ನಿಲ್ಲಿಸಿ ಸರ್. ಇದರಿಂದ ಪ್ರಾಣಿ ಪಕ್ಷಿಗಳಿಗಾಗಲಿ ಇನ್ನೊಂದಕ್ಕೆ ಮತ್ತೊಂದಕ್ಕಾಗಲಿ ಕುಡಿಯೋದ್ರಿಂದ ಕುರಿಗಳು ಇವಾಗ ಕುರಿಗಳು ಮೇಯ್ತಾ ಇದ್ದಾವೆ, ಕುರಿ ಹಸುಗಳೆಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ. ಅವು ಮೇಯೋ ಸಂದರ್ಭದಲ್ಲಿ ನೀರು ಕುಡಿತವೆ. ಯಾವ ರೀತಿ ನೀರಿದೆ ನೋಡಿ ಸರ್, ತಾವು ನೋಡ್ಬೋದು ಯಾವ ರೀತಿ ನೀರನ್ನ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದು ವರದಿ ಬೇಕಾಗಿಲ್ಲ, ಸ್ಮೆಲ್ ಬರ್ತಾ ಇದೆ ನೀರು ವಾಸನೆ. ಆ ನೀರು ಕುಡಿದಂಥ ಹಸುಗಳು, ಹಾಲು ಕರೆದಂಥ ಹಸುಗಳು ಅದರಲ್ಲಿ ವಿಷ ಆಗಿ ಪರಿವರ್ತನೆ ಆಗೋದ್ರಲ್ಲಿ ನೋ ಡೌಟೇ ಇಲ್ಲ. ಅದೇ ರೀತಿ ಏನು ಇದು ಈ ಕೆರೆನ ಅಭಿವೃದ್ಧಿಪಡಿಸಿ ನಮಗೆ ಹೆಚ್ಚಿನಾಗಿ ಈ ಭಾಗದಲ್ಲಿ ಈ ಬೆಳೆಗಳು ಬೆಳ್ಕೊಳ್ತಕ್ಕಂಥ ವ್ಯವಸ್ಥೆನ ಶುದ್ಧವಾಗಿರೋ ನೀರನ್ನು ಬಿಡಬೇಕು. ಇವರು ಆಧುನಿಕ ಭಗೀರಥ ಅಂತ ಹೇಳ್ತಾ ಇದ್ರು, ಹೆಸರು ತಗೊಂಡಿದ್ರಿ. ಇವತ್ತನ್ನ ಮಾಡಿರೋ ಪರಿಸ್ಥಿತಿ ಯಾರು ಈ ರೀತಿ? ಅವತ್ತೆಲ್ಲ ಹೋರಾಟಗಳು ಮಾಡಿದಾಗ ನಮ್ಮೆಲ್ಲ ದಮನ ಮಾಡಿ ಹೋರಾಟಗಾರರನ್ನ ಯಾವ ರೀತಿ ಧೋರಣೆ ಅನುಸರಿಸಿದ್ರಿ ನೀವು ನಮ್ಮೆಲ್ಲ. ಅದಕ್ಕೆ ಸರ್ ಇವತ್ತು ತರಕಾರಿಗಳೇ ಬೆಳೆ, ನಮ್ಮ ಚಿಕ್ಕಬಳ್ಳಾಪುರ ತರಕಾರಿ ಅಂದರೆ ಯಾರೂ ಮುಗಿ ಬೀಳಲ್ಲ, ಮುಟ್ಟೋದಿಲ್ಲ, ಭಯ ಪಡ್ತಾರೆ. ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ವು, ನಮ್ಮ ತರಕಾರಿಗೆ ಭಾರಿ ಬೇಡಿಕೆ ಇತ್ತು. ಹೂವೂ ಅಷ್ಟೇ, ಇದರಿಂದ ಹೂವು ಅಷ್ಟೇ, ಹೂವು ತೋಟಗಳು ಆಗ್ಬೋದು ಎಲ್ಲ ಇವತ್ತು ನೋಡ್ಬೋದು. ಗಿಡ ಎಲ್ಲಿಂದ ಅಲ್ಲಿ ಗಿಡ ಹೋಗೋವಂಥ ವ್ಯವಸ್ಥೆ ಮೊದಲು ಹೋಗ್ತಾ ಇರಲಿಲ್ಲ ಈ ಥರ ಗಿಡಗಳು. ಇವತ್ತು ಹೂವಿನ ತೋಟ ಕೂಡ ಗಿಡ ಒಣಗೋಗೋಂಥ ಕೆಲಸ ಆಗ್ತಾ ಇದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9595555555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, DTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಕೆಲವೇ 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ದಾರೆ. 180 ವಿಲ್ಲಾ ಬರುತ್ತೆ, 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಸ್ಟ್ಯಾಂಡರ್ಡ್ ಆಗಿ ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಪ್ರಾಜೆಕ್ಟ್ ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ.
2026-27ರ ಶೈಕ್ಷಣಿಕ ವರ್ಷದ ಪ್ರಿಕೆಜಿ, ಎಲ್ಕೆಜಿ, ಯುಕೆಜಿ ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ 562101. ಮೊಬೈಲ್ ನಂಬರ್ 7204952620, 6364427428, 7204755995. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಮಹಿಳೆಯರಿಗೆ ಬ್ರೈಡಲ್ ಲೆಹೆಂಗಾ, ಸಿಧಾರ್ ಲೆಹೆಂಗಾ, ಹೆವಿ ಡ್ರೆಸ್ಸಸ್ ಅಂಡ್ ಮೆಟೀರಿಯಲ್ಸ್, ನೈಟಿ ಅಂಡ್ ನೈಟ್ ಡ್ರೆಸ್ಸಸ್, ಕೋಟ್ ಸೆಟ್ಸ್, 2 and 3 dress sets, 5 tops, 1000 rupees only, 1200 rupees 2 dress materials, 1400 rupees 2 dress materials, 1800 rupees 2 dress materials, 3000 rupees 2 Pakistani dresses. Farshi, Silver, Burj Khalifa, Alt work dresses available. Bumper offer HKMC Fashion Gallery. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery, OMB Road, Karkanepet, Chikkaballapura Town. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ.
ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಲಿಸುತ್ತಿದ್ದ ಕಾರಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಚಾಲಕ ಕಾರಿನ ಒಳಗೆ ಸಜೀವ ದಹನವಾಗಿರುವ ಭೀಕರ ಘಟನೆ ಬಾಗೇಪಲ್ಲಿ ತಾಲೂಕಿನ ಆಚಪಲ್ಲಿ ಗ್ರಾಮದ ಬಳಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಗ್ರಾಮದ ಬಳಿ ಈ ದುರ್ಘಟನೆ ನಡೆದಿದ್ದು, ಪೆನುಮಲೆ ಗ್ರಾಮದ ನಿವಾಸಿ 70 ವರ್ಷದ ಉದಯ್ ಕುಮಾರ್ ಮೃತಪಟ್ಟ ದುರ್ದೈವಿ ಎಂದು ಗುರುತಿಸಲಾಗಿದೆ. ಉದಯ್ ಕುಮಾರ್ ಅವರು ತಮ್ಮ ಕಾರಿನಲ್ಲಿ ಸಂಚರಿಸುತ್ತಿದ್ದಾಗ ಆಚೆಪಲ್ಲಿ ಗ್ರಾಮದ ಬಳಿ ವಾಹನದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬೆಂಕಿ ಇಡೀ ಕಾರನ್ನ ಆವರಿಸಿಕೊಂಡಿದ್ದು, ಚಾಲಕನಿಗೆ ಹೊರಬರಲು ಸಾಧ್ಯವಾಗದೆ ಕಾರಿನ ಒಳಗೆ ಸಿಲುಕಿಕೊಂಡಿದ್ದಾರೆ. ಪರಿಣಾಮವಾಗಿ ಅವರು ಸ್ಥಳದಲ್ಲೇ ಸಜೀವ ದಹನವಾಗಿದ್ದಾರೆ. ಕಾರಿನಲ್ಲಿ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಅವಘಡಕ್ಕೆ ಪ್ರಾಥಮಿಕ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು, ಸ್ಥಳೀಯರು ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸಹ ಚಾಲಕನನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹೆಚ್ಚಿನ ತನಿಖೆ ಮುಂದುವರೆದಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದೊಡ್ಡಬಳ್ಳಾಪುರ ಇನಾಮತಿ ಜಮೀನು ಗುಂಡು ತೋಪಿನ ಜಾಗವನ್ನು ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಡಲಾಗಿದೆ. ಸಾರ್ವಜನಿಕ ನಕಾಶೆ ರಸ್ತೆಗಳನ್ನ ತೆರವು ಮಾಡುವಲ್ಲಿ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದು, ಹಲವು ಸಮಸ್ಯೆಗಳು ನಮ್ಮ ಗ್ರಾಮಗಳಲ್ಲಿ ಬಗೆಹರಿಯದೆ ಉಳಿದಿವೆ ಎಂದು ಗ್ರಾಮಸ್ಥರು ಸಾಮೂಹಿಕವಾಗಿ ಪ್ರತಿಭಟನೆಗೆ ಮುಂದಾಗಿದ್ದೇವೆ ಎಂದು ಕಾಡತಿಪ್ಪೂರು ಗ್ರಾಮಸ್ಥರಾದ ಕೃಷ್ಣಮೂರ್ತಿ ತಿಳಿಸಿದರು. ಗ್ರಾಮದ ಹಲವು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಆಗ್ರಹಿಸಿ ಕಾಡತಿಪ್ಪೂರು, ತಣ್ಣೀರಿನಹಳ್ಳಿ, ಮುಡ್ಲಕಾಳೇನಹಳ್ಳಿ ಗ್ರಾಮಸ್ಥರು ತಾಲೂಕು ಕಚೇರಿ ವೃತ್ತದಲ್ಲಿ ನಡೆದ ಸಾಮೂಹಿಕ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿ ವರ್ಷ 7 ದಿನಗಳ ಅದ್ದೂರಿಯಾಗಿ ನಡೆಸುತ್ತಿದ್ದ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಕಾಡತಿಪ್ಪೂರು ಗ್ರಾಮದ ಗ್ರಾಮದೇವತೆ ಅರಸೇಶ್ವರಿ ದೇವಿಯ ಜಾತ್ರೆ ತಾಲೂಕು ಅಷ್ಟೇ ಅಲ್ಲದೆ ಜಿಲ್ಲೆ ಹಾಗೂ ರಾಜ್ಯದ ಹಲವು ಭಾಗಗಳಿಂದ ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವುದು ವಾಡಿಕೆ. ಆದರೆ ಈ ದೇವಾಲಯಕ್ಕೆ ಸೇರಿದ ಸರ್ವೆ ನಂಬರ್ 69ರ ಇನಾಮತಿ ಜಮೀನನ್ನು ಗ್ರಾಮಸ್ಥರ ಗಮನಕ್ಕೆ ತರದೆ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಟ್ಟಿದ್ದು, ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೆ ಖಾಸಗಿ ವ್ಯಕ್ತಿಗಳು ತೊಂದರೆ ಕೊಡುತ್ತಿದ್ದಾರೆ. ದೇವಾಲಯಕ್ಕೆ ಸೇರಿದ ಜಾಗವನ್ನ ಖಾಸಗಿ ವ್ಯಕ್ತಿಗಳಿಂದ ಹಿಂಪಡೆದು ದೇವಾಲಯದ ಹೆಸರಿನಲ್ಲಿ ಖಾತೆ ಮಾಡುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಅನುವು ಮಾಡಿಕೊಡಬೇಕು ಎಂದರು. ಅಲ್ಲದೆ ಸರ್ವೆ ನಂಬರ್ 50ರ ಗುಂಡುತೋಪು ಸ್ಥಳವನ್ನ ಅಕ್ರಮವಾಗಿ ಖಾತೆ ಮಾಡಿದ್ದು ಕೂಡಲೇ ಖಾತೆ ರದ್ದುಪಡಿಸಬೇಕು. ಸಾರ್ವಜನಿಕರು ದಿನನಿತ್ಯ ಸಂಚಾರಕ್ಕೆ ಪರದಾಡುವ ಸ್ಥಿತಿ ಎದುರಾಗಿದ್ದು, ಗ್ರಾಮದ ನಕಾಶೆ ರಸ್ತೆಗಳನ್ನು ತೆರವು ಮಾಡಿಕೊಡುವ ಮೂಲಕ ಸಾರ್ವಜನಿಕರಿಗೆ ಅಧಿಕಾರಿಗಳು ಸಹಕರಿಸಬೇಕು. ಹಾಗೂ ಕಾಡತಿಪ್ಪೂರು ಸರ್ವೆ ನಂಬರ್ 2ರಲ್ಲಿ ಪರಿಶಿಷ್ಟ ಪಂಗಡದ ಕುಟುಂಬಗಳು ವಾಸವಿದ್ದು, ಸದರಿ ನಿವಾಸಿಗಳಿಗೆ ಖಾತೆ ಮಾಡಿಕೊಡುವ ಮೂಲಕ ಶಾಶ್ವತ ನಿವೇಶನ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಮಯದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜಮ್ಮ ಮಾತನಾಡಿ, ಹಲವು ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಇಂದು ನಮ್ಮ ಗ್ರಾಮಗಳ ಎಲ್ಲ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದೇವೆ. ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಇಲ್ಲವೇ ನಮ್ಮ ಮನವಿ ಆಗ್ರಹವಾಗುತ್ತದೆ. ನಮ್ಮ ಸಮಸ್ಯೆ ಅಧಿಕಾರಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಇಂದು ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದೇವೆ. ಸಮಸ್ಯೆ ಬಗೆಹರಿಯದ ಪಕ್ಷದಲ್ಲಿ ಮುಂದೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದರು. ಒಂದು ವಾರ ನಡೆಯುವಂತ ಜಾತ್ರೆ ಹರ್ಷೇಶ್ವರಿ ಜಾತ್ರೆ. ಅಲ್ಲಿ 7 ಕುರ್ಜಿ ಬರ್ತದೆ. 9 ಊರು ಜಾತ್ರೆ ಒಂದು ವಾರ, ಈ ಶುಕ್ರವಾರದಿಂದ ನೆಕ್ಸ್ಟ್ ಶುಕ್ರವಾರದ ನಡೆಯುವಂತ ಜಾತ್ರೆ ಬಹಳ ಅದ್ದೂರಾಗಿ ನಡೀತದೆ. ಜಾತ್ರೆಯಲ್ಲಿ
ಆ ಜಾತ್ರೆಗೆ ಎಲ್ಲ ನಮ್ಮ 7 ಗ್ರಾಮಸ್ಥರು ಸೇರಿ ಅದ್ದೂರಿ ಜಾತ್ರೆ ಮಾಡ್ತಾರೆ. ಅದು ನಾವು 3-4ನೇ ವರ್ಷದಲ್ಲಿ ಅಲ್ಲಿ ಕುರ್ಜಿ ಬಂದಾಗಲೇ ನಮಗೆ ಗೊತ್ತಾಗಿದೆ, ನನಗೆ ಸೇರಿದ್ದು ಇಲ್ಲಿ ಜಾತ್ರೆ ಮಾಡಬಾರ್ದಂತ ಅಡ್ಡಿಪಡಿಸಿದಾಗಲೇ ನಮಗೆ ಗೊತ್ತಾಗಿದೆ ಅವ್ರ ಹೆಸರಿಗೆ ಖಾತೆ ಮಾಡ್ಕೊಂಡವ್ರು ಅಂತ. ಅನೇಕ ರೀತಿ ನಾವು ಅರ್ಜಿ ಸಲ್ಲಿಸಿದೀವಿ. ಖಾತೆ ಈ ತರ ಬದಲಾಗಿದೆ, ದಯವಿಟ್ಟು ಖಾತೆ ನೀವು ಯಥಾಸ್ಥಿತಿ ಹೆಂಗಿತ್ತು ಹಂಗೆ ಮಾಡ್ಕೊಡಿ ಅಂತ ತಹಶೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಕೊಟ್ಟಿದೀವಿ. ಆದ್ರೆ ಯಾರು ಅವ್ರು ಕಡೆಗಣಿಸ್ಲಿಲ್ಲ. ಇದೇ ರೀತಿ ಆದ್ರೆ ಬೇಲಿನೇ ಇದ್ದು ಹೊಲ ಮೇದಂಗೆ ಇದು ದೇವಸ್ಥಾನದ ಆಸ್ತಿನೇ ನುಂಗೋರು, ಇನ್ನು ಮನುಷ್ಯರ ಆಸ್ತಿ ಬಿಡೋದಿಲ್ಲ ಇವರು. ದಯವಿಟ್ಟು ಇಂಥವ್ರಿಗೆ ಕಡಿವಾಣ ಹಾಕ್ಬೇಕು. ಯಾರು ಖಾತೆ ಮಾಡಿದಾರೋ ತಹಸೀಲ್ದಾರ್ ಇರ್ಬೋದು, ಎಸ್ ಇರ್ಬೋದು, ಯಾರು ಖಾತೆ ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರ ಶಿಕ್ಷೆ ಆದಾಗಲೇ ಈ ತರ ತಪ್ಪು ಮಾಡ್ಬಾರ್ದು ಗೊತ್ತಾಗೋದು. ಏನು ತಪ್ಪು ಮಾಡಿದ್ರು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ಹೋಗಿ ಇನ್ನೊಂದ್ ಕಡೆ ಅದೇ ಕೆಲಸ ಮಾಡ್ತಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬೀದರ್ ನಗರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಶಕ್ತಿಯ ಅದ್ಭುತ ಪ್ರದರ್ಶನ ಕಂಡುಬಂದಿದೆ. ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ ಮಹಿಳೆಯರು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿದ್ದಾರೆ. ಬೀದರ್ ನಗರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಭಿನ್ನ ರೀತಿಯ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು, ಅಖಿಲ ಕರ್ನಾಟಕ ಲೇಖಕಿಯರ ಸಂಘ ಹಾಗೂ ಅಖಿಲ ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಲಾ ಬಿ ನಾರಾಯಣ ಭಾಗವಹಿಸಿ ಮಹಿಳೆಯರ ಸಾಧನೆಗಳನ್ನು ಪ್ರಶಂಸಿದರು. ಈ ವೇಳೆ ಹೆಣ್ಣು ಮಗು ಉಳಿಸಿ, ಹೆಣ್ಣು ಮಗು ಓದಿಸಿ ಎಂಬ ಘೋಷಣೆಗಳು ಮೊಳಗಿದ್ವ. ಮಹಿಳೆಯರು ಸ್ವತಃ ತಮಟೆ ಬಾರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಪುರುಷ ಪ್ರಧಾನವೆಂದು ಪರಿಗಣಿಸಲ್ಪಡುವ ತಮಟೆ ವಾದನದಲ್ಲಿ ಮಹಿಳೆಯರು ತಮ್ಮ ಕೈಚಳಕ ತೋರಿಸಿದ್ದು ನೆರೆದಿದ್ದವರಿಂದ ಭಾರೀ ಚಪ್ಪಾಳೆ ಗಳಿಸಿತು. ಗೃಹಿಣಿಯರು, ಉದ್ಯೋಗಸ್ಥ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಈ ಸಂಭ್ರಮದಲ್ಲಿ ಭಾಗವಹಿಸಿ ಮಹಿಳಾ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿದರು. ಒಟ್ಟಾರೆ ಬೀದರ್ ನಗರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಸ್ತ್ರೀ ಶಕ್ತಿಯ ಅಬ್ಬರದೊಂದಿಗೆ ಸಂಭ್ರಮದಿಂದ ನಡೆಯಿತು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಮಾರ್ಚ್ 14ರ ಶನಿವಾರದಂದು ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು, ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ತಿಳಿಸಿದರು. ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಮಾತನಾಡಿ, ರಾಜಿ ಸಂಧಾನದ ಮೂಲಕ ಪ್ರಕರಣಗಳ ತೀವ್ರ ವಿಲೇವಾರಿ ಮಾಡಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದರು. ಕೌಟುಂಬಿಕ ವ್ಯಾಜ್ಯ, ಸಿವಿಲ್, ಹಣಕಾಸಿನ ವಿಚಾರ, ಬ್ಯಾಂಕ್ನಲ್ಲಿ ಸಾಲ ಪಡೆದಿರುವ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದು. ನ್ಯಾಯಾಲಯದಲ್ಲಿ ರಾಜಿ ಮಾಡಿಕೊಂಡರೆ ಮಾನವ ಸಂಬಂಧ, ಮೌಲ್ಯಗಳು, ಶಾಂತಿ, ನೆಮ್ಮದಿಯ ವಾತಾವರಣ ಮೂಡಿ ಕಕ್ಷಿದಾರರ ಅಮೂಲ್ಯ ಸಮಯ ಮತ್ತು ಹಣ ಇದರಿಂದ ಉಳಿಯುತ್ತದೆ. ರಾಜಿಗೆ ಯೋಗ್ಯವಾದ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲು ಇಚ್ಛಿಸುವ ಕಕ್ಷಿದಾರರು ಸ್ವಯಂ ಪ್ರೇರಿತರಾಗಿ ತಮ್ಮ ವಕೀಲರ ಮೂಲಕ ಅಥವಾ ಖುದ್ದಾಗಿ ಹಾಜರಾಗಿ ರಾಜಿ ಮಾಡಿಕೊಳ್ಳುವ ಮೂಲಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಲೋಕ ಅದಾಲತ್ ಇರೋದ್ರಿಂದ ನಾನು ವಕೀಲರ ಬಾಂಧವ್ಯದಲ್ಲಿ ಒಂದು ವಿನಂತಿ ಏನಂದರೆ, ಆದಷ್ಟು ಸ್ವಲ್ಪ ನೀವು ಕಕ್ಷಿದಾರನ ಮನವೊಲಿಸಿ ರಾಜಿಗೆ ಪ್ರಯತ್ನ ಮಾಡಿ. ಅದರಲ್ಲೂ ಸ್ಪೆಷಲಿ ಓಲ್ಡ್ ಕೇಸಿಗೆ, ಅದರಲ್ಲೂ ಅವರು ಸೋತು ಸುಣ್ಣ ಆಗೋಗಿರ್ತಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅದರಲ್ಲೂ ಸ್ಪೆಷಲಿ ಪಾರ್ಟಿಷನ್ ಸೂಟ್ಗಳಲ್ಲಿ. ಹಾಗಾಗಿ ಅವ್ರು ನಿಮ್ಗೆ ಚೆನ್ನಾಗಿ ಗೊತ್ತು ಇದರಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ. ಅದನ್ನು ಹಾಗಾಗಿ ನೀವು ಎದುರುದಾರರ ಅಣ್ಣ ತಮ್ಮಂದ್ರ ಪರವಾಗಿದ್ರೆ ಅಥವಾ ಯಾರಾದರೂ ತಂದೆ ಪರವಾಗಿದ್ರೆ ಅದನ್ನು ನೋಡಿ, ಅಥವಾ ಪರ್ಚೇಸರ್ ಪರವಾಗಿದ್ರೆ ಅದನ್ನು ನೋಡಿ ಅವ್ರಿಗೆ ಮನವರಿಕೆ ಮಾಡಿ. ನಾವು ಎಷ್ಟು ಹೇಳಕ್ಕೆ ಹೋದ್ರು ಅದಷ್ಟು ಸಾಹೇಬ್ರೇನು ಈ ಥರ ಮಾತಾಡ್ತಾ ಇದ್ರೆ ಆಗಲೇ ಅನ್ನೋ ರೀತಿಯಲ್ಲಿ ಅವ್ರ ಭಾವನೆ ಬಂದ್ಬಿಡ್ತಾರೆ. ಹಾಗಾಗಿ ನೀವುಗಳು ಲಾಯರ್ಗಳು ಸ್ವಲ್ಪ ಕೂರಿಸಿ ಸಮಾಧಾನವಾಗಿ ಅವ್ರನ್ನ ಹೇಳೋಕ್ಕೆ ಪ್ರಯತ್ನ ಮಾಡಿ. ಅದ್ರ ಒಟ್ಟಿಗೆ ನಾವು ಕೂಡ ಹೇಳ್ತೀವಿ, ಆ ರೀತಿ ರಾಜಿ ಆಗೋಕ್ಕೆ ಅವಕಾಶ ಇದೆ, ಇದರಲ್ಲಿ ಅಲ್ಟಿಮೇಟ್ ರಿಸಲ್ಟ್ ಇದೇ ಆಗುತ್ತೆ ಅಂತ ನಿಮಗೂ ಚೆನ್ನಾಗಿ ಮನವರಿಕೆ ಇರುವಂಥ ಕೇಸ್ಗಳಲ್ಲಿ ಅವ್ರು ಮನವರಿಕೆ ಮಾಡಿ ಅವ್ರ ಜೊತೆಗೆ ನಮ್ಮನ್ನು ಗಮನಕ್ಕೆ ತಂದರೆ ನಾವು ಕೂಡ ಅವ್ರಿಗೆ ಹೇಳ್ತೀವಿ, ರಾಜಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ಪೆಷಲಿ
ಪಾರ್ಟಿಷನ್ಸ್ಗಳಲ್ಲಿ ಓಲ್ಡ್ ಯಾವುದಾದ್ರು ಕೇಸಸ್ ಇದ್ದಾವೆ ಅವುಗಳಲ್ಲಿ ಆದಷ್ಟು ರಾಜಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದರಿಂದ ಒಂದು ಪರಿಹಾರ ಪಡ್ಕೊಂಡು ಬೇಗ ಜನ ಹೋಗ್ತಾರೆ. ಇಲ್ಲಾಂದರೆ ಅದು ಯಾವತ್ತೋ ಕಾಲಕ್ಕೆ ಅವನಿಗೆ ಭಾಗ ಸಿಕ್ಕಿ ಅವ್ನು ಮತ್ತೆ FTP ಹಾಕೊಂಡು ಅದಕ್ಕೊಂದು ಅಪೀಲ್ ಹೋಗಿ ಅಲ್ಲಿಂದ ಮತ್ತೆ FTP ಬಂದು 22 ವರ್ಷ ಆಗಿದೆ. FTPನೇ ಬಂದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅರ್ಥನೇ ಇಲ್ದಂಗೆ ಆಗುತ್ತೆ ಡಿಗ್ರಿಗೆ. ಏನು ಪ್ರಯೋಜನ? ಈಗ ನಾನು ಬೆಳೆದಿರೋದು ಇವತ್ತು ಬೆಳೆನ ನಾನು ತಿಂದು ನಾನು ಬದುಕೋಕ್ಕಾಗದೆ ಆದಮೇಲೆ ಅದ್ರ ಅರ್ಥ ಏನು ನನಗೆ ಅಷ್ಟೆಲ್ಲ ಕಷ್ಟಪಟ್ಟು ಅಂದರೆ ಕೇಸ್ ಹಾಕಿರೋ. ಹಾಗಾಗಿ ಅದನ್ನು ಸ್ವಲ್ಪ ಅವರಿಗೆ ಭಾಳ ಸೂಕ್ಷ್ಮವಾಗಿ ಹೇಳೋಂಥ ವಿಚಾರಗಳಿವೆಲ್ಲ ಪಾರ್ಟಿಷನ್. ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ CS, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ S ರಂಜಿತಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ A ನಾರಾಯಣಸ್ವಾಮಿ, ಕಾರ್ಯದರ್ಶಿ CG ಭಾಸ್ಕರ್, ಹಿರಿಯ ವಕೀಲ M ಪಾಪಿರೆಡ್ಡಿ ಇನ್ನಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗ್ರಾಮೀಣ ಭಾಗದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ. ಸಂಜೀವಿನಿ ಒಕ್ಕೂಟದ ಮಹಿಳೆಯರ ಶ್ರಮಕ್ಕೆ ಮಾರುಕಟ್ಟೆ ಒದಗಿಸುವ ಮಾಸಿಕ ಸಂತೆ ಒಂದು ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ಪಾವಗಡ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ HV ವೆಂಕಟೇಶ್ ತಿಳಿಸಿದರು. ಪಾವಗಡ ಪಟ್ಟಣದ SSK ಬಯಲು ರಂಗಮಂದಿರದಲ್ಲಿ ಜಿಲ್ಲಾ ಪಂಚಾಯತ್ ತುಮಕೂರು, ತಾಲೂಕು ಪಂಚಾಯತ್ ಪಾವಗಡ ಹಾಗೂ DAY NRLM ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಮಾಸಿಕ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಶಾಸಕರು, ಸಂಜೀವಿನಿ ಒಕ್ಕೂಟದ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸುವುದು ಸರ್ಕಾರದ ಪ್ರಮುಖ ಆಶಯವಾಗಿದೆ. ಇಂತಹ ವಸ್ತು ಪ್ರದರ್ಶನಗಳು ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸುತ್ತದೆ ಎಂದರು. ಇದೇ ವೇಳೆ ಸನ್ಮಾನ ಸ್ವೀಕರಿಸಿದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ಮಾತನಾಡಿ, ಮಹಿಳೆಯರು ಸಂಘಟಿತರಾಗಿ ಆರ್ಥಿಕವಾಗಿ ಮುನ್ನೆಲೆಗೆ ಬರುವುದು ಇಂದಿನ ಅಗತ್ಯವಾಗಿದೆ ಎಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಪಶು ಸಖಿಯರು ನಡೆಸಿಕೊಟ್ಟ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನವು ನೆರೆದಿದ್ದವರ ಮನಸೆಳೆಯಿತು. ಮೇಳದಲ್ಲಿ ವಿವಿಧ ಸ್ತ್ರೀ ಶಕ್ತಿ ಸಂಘಗಳ ಮಹಿಳೆಯರು ತಯಾರಿಸಿದ ಕರಕುಶಲ ವಸ್ತುಗಳು ಹಾಗೂ ವೈವಿಧ್ಯಮಯ ಆಹಾರ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಭರ್ಜರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮಧುಸೂದನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಮ್ಮ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಮಾರುತಿ ಪ್ರಸಾದ್, ತುಮೂಲ್ ನಿರ್ದೇಶಕ ಚಂದ್ರಶೇಖರ ರೆಡ್ಡಿ, ಪುರಸಭಾ ಮಾಜಿ ಅಧ್ಯಕ್ಷ PH ರಾಜೇಶ್, ಶಂಕರ್ ರೆಡ್ಡಿ, ಸದಸ್ಯ ಕಲ್ಪವೃಕ್ಷ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್.
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್, ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್, ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಕೈ ಮಹಿಳಾ ಅಡ್ಡಾದಲ್ಲಿ ಎಲ್ಲ ತರಹದ ಬಟ್ಟೆಗಳ ಮೇಲೆ 50% ರಿಯಾಯಿತಿ. ಈ ಆಫರ್ ಮಾರ್ಚ್ 1ರಿಂದ 20ರವರೆಗೆ ಮಾತ್ರ. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ರೆಡಿ ಡ್ರೆಸ್ಸಸ್, ಆಲ್ ಟೈಪ್ಸ್ ಆಫ್ ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್ಸ್ 50% ರಿಯಾಯಿತಿ ದರದಲ್ಲಿ. ಕಾಟನ್ ಸ್ಯಾರೀಸ್, ಶಿಫಾನ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್, ಬನಾರಸ್, ಫ್ಯಾನ್ಸಿ ಸ್ಯಾರೀಸ್, ಖಾದಿ ಸ್ಯಾರೀಸ್, ಬ್ರ್ಯಾಂಡೆಡ್ ಲಿನಿನ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಸ್ಯಾರೀಸ್ 50% ಡಿಸ್ಕೌಂಟ್ ಓನ್ಲಿ 20 ಡೇಸ್. ಇನ್ನು ಯಾಕೆ ತಡ, ಬೇಗ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್, ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್, ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಖಾಲಿ ಜಮೀನಿನಲ್ಲಿ ಕಸ ಹಾಕುವ ವಿಚಾರದಿಂದ ಆರಂಭವಾದ ವಾಗ್ವಾದದಲ್ಲಿ ಆರೋಪಿ ಬಾಬು ಬಶೀರುದ್ದೀನ್ ದೊಣ್ಣೆ ಹಾಗೂ ಮಚ್ಚು ಬಳಸಿ ದಾಳಿ ನಡೆಸಿ ಶಾಖುಜಾನ್ ಹಾಗೂ ಅವರ ಕುಟುಂಬದವರಿಗೆ ಗಂಭೀರ ಗಾಯಗೊಳಿಸಿದ್ರು. ಗಾಯಾಳುಗಳನ್ನು ತಕ್ಷಣವೇ ಶ್ರೀನಿವಾಸಪುರ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿ ವೈದ್ಯರು ಶಾಖುಜಾನ್ ಮೃತಪಟ್ಟಿರುವುದನ್ನು ದೃಢಪಡಿಸಿದ್ರು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ತನಿಖೆಗಾಗಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದು, ತನಿಖೆ ಕೈಗೊಂಡಿದ್ದ ತಂಡವು 12 ಗಂಟೆಯ ಒಳಗೆ ಆರೋಪಿಗಳಾದ ವಾಸಿಂ ಅಕ್ರಮ್, ಬಾಬು, ಮೊಹಮ್ಮದ್ ಸಾಕಿಬ್ ಎಂಬ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಾದಿತ ಜಮೀನು ವಿಚಾರವಾಗಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ, ರಕ್ತ ಸುರಿಸಿಕೊಂಡೇ ಡಿಸಿ ಕಚೇರಿಗೆ ಬಂದ ಹಲ್ಲೆಗೊಳಗಾದ ಯುವಕ. ಪ್ರೇಮಿಗಳ ಮಧ್ಯೆ ಮಧ್ಯಸ್ಥಿಕೆ ವಹಿಸಬೇಡಿ ಎಂದು ಗಂಡ ಬುದ್ಧಿವಾದ ಹೇಳಿದ್ದ ಹಿನ್ನೆಲೆ, ಗಂಡ ಹೆಂಡತಿಯ ನಡುವೆ ಜಗಳ, ಪತಿಯೇ ಪತ್ನಿಯನ್ನ ಹೊಡೆದು ನೇಣು ಹಾಕಿದ ಆರೋಪ.
ತಂದೆಗೆ ಬೆನ್ನೆಲುಬಾಗಿ ನಿಂತಿದ್ದ ಯುವತಿ ಕೃಷಿ ಹೊಂಡಾಗೆ ಬಿದ್ದು ಸಾವು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿ ದಾರುಣ ಸಾವು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.